ಮತ್ತೊಂದು ಕಡೆ ಕೊಲೆ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಈ ಕೇಸ್ನಲ್ಲಿ ಪವಿತ್ರ ಗೌಡ ವಿಚಾರವಾಗಿ ಒಂದೊಂದೇ ಸತ್ಯ ಬಯಲಾಗ್ತಾ ಇರೋದು. ಈ ಪವಿತ್ರ ಗೌಡ ಯಾರು, ಪವಿತ್ರ ಗೌಡ ಕೆಲಸ ಏನು, ನಟನೆಯಲ್ಲಿ ಈಕೆಯ ವರ್ಚಸ್ಸು ಯಾವ ರೀತಿ ಇತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ನಿರ್ದೇಶಕರು ಮಾತಾಡಿದ್ದಾರೆ. ಈಕೆಗೆ ನಟನೆನೇ ಬರ್ತಾ ಇರಲಿಲ್ಲ, ಆದ್ರೂ ದಿಮಾಕಿಗೆ ಕಮ್ಮಿ ಇರಲಿಲ್ಲ ಅಂತ ನಿರ್ದೇಶಕಿ ಚಂದ್ರಕಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪವಿತ್ರ ಜೊತೆ ಆಶಿಕಿ 3 ಸಿನಿಮಾ ಮಾಡ್ತಾ ಇದ್ವಿ, ಈಕೆಗೆ ನಟನೆ ಬರ್ತಾ ಇರಲಿಲ್ಲ, ಟೇಕ್ ಮೇಲೆ ಟೇಕು ರೀಟೇಕ್, ಆದ್ರೂ ಕೂಡ ಈಕೆಯ ದಿಮಾಕಿಗೆ ಏನು ಕಮ್ಮಿ ಇರಲಿಲ್ಲ, ಅವರ ಅಭಿನಯ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ, ಸೆಟ್ ಅಲ್ಲಿ ಬರೀ ದಿಮಾಕಿಂದಾನೇ ಓಡಾಡ್ತಾ ಇದ್ಲು ಅಂತ ನಿರ್ದೇಶಕಿ ಚಂದ್ರಕಲಾ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ನೋಡೋಣ. ಟ್ರಸ್ಟೇ ಇಲ್ದಲೆ ಒಂಥರ ಲೀಲಾಜಲವಾಗಿ ನೋಡೋಣ ಬೇಕಾ ಬೇಡ ಅನ್ನೋ ಥರನೇ ಬಂದು ಅವತ್ತು ನೈಟು ಆ್ಯಕ್ಟ್ ಮಾಡಿದ್ರು. ಆ್ಯಕ್ಟಿಂಗ್ ಕೂಡ ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ ನಮಗೆ. ಸಿಕ್ಕಾಪಟ್ಟೆ ಸೈಕಲ್ ಇತ್ತು. ನಾನು ಹೇಳೋರ್ಗೂ ಹೇಳಿ ಮಾಡೋರು ಪ್ರಯತ್ನ ಮಾಡಿದ್ರು. ತುಂಬ ಟೇಕ್ಸ್ ಅಂದರೆ ನಮಗೆ ನೀರಸ ಆಗೋಯ್ತು. ಯಾಕಿದು ಈ ಥರ ನಾನು ತಪ್ಪು ಮಾಡಿಕೊಂಡೆ. ಅಷ್ಟೊತ್ತಿಗಾಗಲೇ ತುಂಬ ಜನ ನಾವು ಇಂಟರ್ವ್ಯೂ ಮಾಡಿ ಒಳ್ಳೊಳ್ಳೆ ಹೆಣ್ಮಕ್ಳು ಇದ್ದರು. ಸಣ್ಣ ಪುಟ್ಟ ರೀಸನ್ ನಾನು ಹೇಳಿದ್ನಲ್ಲ, 60 ದಿನ ನಾವು ಹೊರಗಡೆ ಇರಬೇಕು. ಕೆಲವರೆಲ್ಲ ಒಂದು ಲೇಡಿ ಡೈರೆಕ್ಟ್ರು ಕಂಫರ್ಟಬಲ್ ಆಗಿರುತ್ತೆ, ಓಕೆ ಅಂತ ಎಲ್ಲರೂ ಇಷ್ಟಪಡೋರು. ಇನ್ನು ಕೆಲವ್ರು ಫ್ಯಾಮ್ಲಿ ಜೊತೆ ಬರ್ತೀವಿ ಅನ್ನೋರು, ಅದು ನಮ್ಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ಮತ್ತು ಜೊತೆಗೆ ಬರ್ಡನ್ ಆಗ್ತಿತ್ತು. ನಾವೊಂದು ಇಡೀ ಅವರು ತಾಯಿಯವರು ತಮ್ಮನೆಲ್ಲ ಕರ್ಕೊಂಡು ಹಿಂಗೆ ಓಡಾಡಬೇಕು ಅಂದರೆ ಕಷ್ಟ ಆಗುತ್ತಲ್ಲ ನನಗೆ. ನಾನು ಅವಾಗ ಬೇಡ ಅಂತಿದ್ದೆ. ಸೊ ಹಂಗಾಗಿ ಆ ಒಂದು ಇದರಲ್ಲಿ ಒಪ್ಪಿಗೆ ತೊಗೊಂಡು ಮಾಡಿದ್ದು ಪವಿತ್ರ. ಸೊ ಆಮೇಲೆ ಇಲ್ಲ ಮೇಡಮ್ ನನಗೆ ಕಂಫರ್ಟಬಲ್, ನಾನು ನೈಟು ಬೆಳಗಿನ ಜಾವವರೆಗೂ ಸ್ವಲ್ಪ ಕಷ್ಟಪಟ್ಕೊಂಡೆ ಶೂಟಿಂಗ್ ಮಾಡಿದ್ವಿ ಅವತ್ತು. ಒಂದು ಕಡೆ ಅವರಿಗೆ ಬಟ್ಟೆ ಚೇಂಜ್ ಮಾಡುವಂಥ ಇದು ಬಂತು. ಈಗ ನೀವೇ ಹೇಳಿ ಸರ್, ನನಗೆ ಬಿಫೋರೇ ಕ್ಯಾರವನ್ ಕೊಡೋಷ್ಟು ಅವರೇನು ಬೆಳೆದಿರಲಿಲ್ಲ. ಸೊ ಕಂಫರ್ಟಬಲಿಗೆ ಮಾಡಬೇಕಿತ್ತು, ನಾನು ಒಪ್ಕೋತೀನಿ. ನಾನು ಕಾರಲ್ಲೇ ಅರೇಂಜ್ ಮಾಡಿದ್ದೆ, ಬಟ್ ಅವ್ರು ಕಾರಲ್ಲಿ ಚೇಂಜ್ ಮಾಡಲ್ಲ ಅಂತಂದರು. ಸ್ವಲ್ಪ ಕಿರಿಕ್ ಮಾಡಿದ್ರು, ಡ್ರೆಸ್ ಚೇಂಜ್ ಮಾಡಲ್ಲ ಅಂತ. ಎಲ್ಲಿ ಅಂದರೆ ನಾಗರಬಾವಿ, ಈಗ ರೇಣುಕಾಸ್ವಾಮಿ ಏನು ತಿರ್ಕೊಂಡಿದ್ದು ಜಸ್ಟ್ ಸ್ವಲ್ಪ ಮುಂದೆನೇ ಅಲ್ಲಿ ನಾವು ಶೂಟ್ ಮಾಡ್ತಾಯಿದ್ವಿ ನೈಟೆಲ್ಲ. ಅಲ್ಲಿ ಒಂದು ಕಡೆ ಒಂದು ಸೈಕಲ್ ಶಾಪ್ ಅದೆಲ್ಲ ಇತ್ತು. ಮಿಡ್ ನೈಟು ಯಾರಿಗೂ ಇದು ಮಾಡೋಕ್ಕಾಗಲ್ಲ. ಅಲ್ಲೊಂದು ಕಡೆ ಅರೇಂಜ್ ಮಾಡಿ ಕೊಟ್ಟೆ ಡ್ರೆಸ್ ಚೇಂಜ್ ಮಾಡೋದು. ಆವಾಗಲೂ ಸ್ವಲ್ಪ ಮಾಡೋದಿಲ್ಲ ನಾನು, ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತಂದರು. ಸೊ ಇಲ್ಲ ಪವಿತ್ರ ನೀವು ಮಾಡಲೇಬೇಕು ಅಂತ ಹೇಳಿ ಇದು ಮಾಡಿದ್ವಿ. ಆವಾಗ ಒಂದು ಸಣ್ಣ ಚೇಂಜಸ್ ಆಯಿತು, ಅದು ಮಾಡ್ಕೊಂಡು ಬಂದರು. ನೀವು ಏನೇ ಮಾಡಿದ್ರು ಅವತ್ತೆಲ್ಲ ಆ ಯಮ್ಮನಿಗೆ ಮೂಡೇ ಇಲ್ಲ ಸಿನಿಮಾ ಮಾಡೋಕ್ಕೆ, ಆ ಮೂಡೇ ಎಲ್ಲ ಆ್ಯಕ್ಟಿಂಗ್ ಮಾಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇದ್ದಾರೆ ಕಾಟೇರ. ಒಂದು ಕಡೆ ಈ ಒಂದು ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿದೆ. ಆದರೆ ಶೂಟಿಂಗ್ ಸಮಯದಲ್ಲಿ ಹೇಗಿರ್ತಾ ಇದ್ರು ದರ್ಶನ್ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಬಗ್ಗೆ ನಿರ್ದೇಶಕ ಕೆ ಮಾದೇಶ್ ಮಾತುಗಳನ್ನಾಡಿದ್ದಾರೆ. ಗಜ ಬೃಂದಾವನ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಕೆ ಮಾದೇಶ್ ಅವರು. ದರ್ಶನ್ ಸಿನಿಮಾ ಶೂಟಿಂಗ್ ವೇಳೆ ಗಲಾಟೆಯನ್ನ ಮಾಡ್ತಾ ಇರಲಿಲ್ಲ, ಎಲ್ಲರ ಜೊತೆ ಖುಷಿಯಾಗಿ ಇರ್ತಾ ಇದ್ರು ಅಂತ ಮಾದೇಶ್ ಹೇಳಿದ್ದಾರೆ. ದರ್ಶನ್ ಯಾಕೆ ಹೀಗೆ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ನಿರ್ದೇಶಕ ಆಗೋದಕ್ಕೆ ದರ್ಶನ್ ಅವರೇ ಕಾರಣ ಅಂತ ಹೇಳಿ ಮಾದೇಶ್ ರಿಯಾಕ್ಟ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಕೆ ಮಾದೇಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ. ಏನ್ ಹೇಳಿದ್ರು ಹಾಗಿದ್ರೆ ದರ್ಶನ್ ಬಗ್ಗೆ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಈಗ ಸದ್ಯ ಜೈಲು ಸೇರಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದರೆ ಈಗ ದರ್ಶನ್ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ದರ್ಶನ್ ಅವರು ಮೊದಲು ಯಾವ ರೀತಿ ಇದ್ದರು, ಈಗ ಯಾಕೆ ಈ ರೀತಿ ಆಗಿದೆ, ಅವ್ರ ಮೇಲೆ ಇಂತಹ ಒಂದು ಆರೋಪಗಳು ಅಥವಾ ಈ ಪ್ರಕರಣದಲ್ಲಿ ಸಿಲುಕಲು ಕಾರಣವೇನು ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗ ನನ್ನ ಜೊತೆ ಅವರ ಮೆಜೆಸ್ಟಿಕ್ ಚಿತ್ರದಿಂದ ಹಿಡಿದು ಇಲ್ಲಿಯವರೆಗೂ ಅವರನ್ನು ಅತಿ ಹತ್ತಿರದಿಂದ ಬಲ್ಲಂತಹ ನಿರ್ದೇಶಕರು ಇವರು ದರ್ಶನ್ ಜೊತೆಗೆ ಗಜ ಚಿತ್ರ ಹಾಗೆ ಬೃಂದಾವನ ಸಿನಿಮಾವನ್ನು ಕೂಡ ಮಾಡಿದ್ದಾರೆ. ಇದರ ನಿರ್ದೇಶಕರಾದ ಕೆ ಮಾದೇಶ್ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಫಸ್ಟ್ ಆಫ್ ಆಲ್ ಆಗಿ ನೀವು ಮೆಜೆಸ್ಟಿಕ್ಕಿಂದ ಕೂಡ ಅವರನ್ನು ನೋಡ್ಕೊಂಡು ಬಂದಿದ್ರಿ. ಹಿಂದಿನ ದರ್ಶನ್ನು ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇರುವಂಥ ದರ್ಶನ್ ಅವರಲ್ಲಿ ನಿಮಗೆ ವ್ಯತ್ಯಾಸ ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಸರ್? ನನ್ನ ಜೊತೆ ಅವರು ಒಡನಾಟ ಇದ್ದಿದ್ದ ರೀತಿಲಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಬಟ್ ನಾನು ಮೆಜೆಸ್ಟಿಕ್ ಫಸ್ಟ್ ಸಿನಿಮಾ ದರ್ಶನ್ ಸರ್ ಹೀರೋ ಆಗಿದ್ದಾಗ ನಾನೇ ಅಸೋಸಿಯೇಟ್ ಡೈರೆಕ್ಟ್ರು. ಅದಾದಮೇಲೆ ನಾನು ಒಂದು 6 ಸಿನಿಮಾ ಮಾಡಿದೆ ಅವ್ರ ಜೊತೆ ಅಸೋಸಿಯೇಟ್ ಆಗಿ. ನಾನು ಇವತ್ತು ಡೈರೆಕ್ಟ್ರಾಗಿ ಈ ಮಟ್ಟಕ್ಕೆ ನಿಲ್ಲಕ್ಕೆ ದರ್ಶನ್ ಅವರ ಮುಖ್ಯ ಕಾರಣ.
ನನ್ನ ವರ್ಕು ನನ್ನ ಜಾಬ್ ನೋಡಿ ಅವರು ಇಲ್ಲ ನೀವು ಡೈರೆಕ್ಷನ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ನನ್ನ ಡೈರೆಕ್ಷನ್ಗೆ ಒತ್ತಾಯ ಮಾಡಿ ಮಾಡಿಸಿದ್ರು. ಅದಕ್ಕೆ ಪೂರ್ವಕವಾಗಿ ನಮ್ಮ ನಿರ್ಮಾಪಕರಾದಂಥ ಡಿ ಸುರೇಶ್ ಗೌಡರು ಮತ್ತು ಶ್ರೀನಿವಾಸ ಮೂರ್ತಿಯವರು ಸಾಥ್ ಕೊಟ್ಟರು. ಈ 3 ಜನದಿಂದನೇ ನಾನು ಗಜ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಮುಖ್ಯ ಕಾರಣ ಆಯಿತು. ಅಲ್ಲಿಂದ ನಾನು ದರ್ಶನ್ ಜೊತೆ ಒಡನಾಟ ತುಂಬ ಚೆನ್ನಾಗೇ ಇದ್ದೆ. ಅದಾದಮೇಲೆ ನಾವು ಬೃಂದಾವನ ಮಾಡಿದ್ವಿ. ಬೃಂದಾವನದಲ್ಲಿ ಸೇಮ್ ಪ್ರೊಡ್ಯೂಸರು, ಸೇಮ್ ಹೀರೋ, ಸೇಮ್ ಡೈರೆಕ್ಟರ್ ಮಾಡಿದ್ವಿ. ಆ ಸಿನಿಮಾನು ಚೆನ್ನಾಗೋಯ್ತು. ಬೃಂದಾವನ ಆದಮೇಲಿಂದ ಒಂದು 2012-13 ಆದಮೇಲೆ ನನಗೆ ಅಷ್ಟೊಂದು ಟಚ್ ಇಲ್ಲ. ಯಾಕಂದರೆ ಅವ್ರ ಸಿನಿಮಾ ನಾನು ಅದಾದಮೇಲೆ ಮಾಡಲಿಲ್ಲ. ಅಲ್ಲಿಂದ ಆಚೆಗೆ ನಮಗೆ ಅಲ್ಲಿ ಸಿಕ್ಕೋರು, ಹಾಯ್ ಬಾಯ್ ಅಂತ ಮಾತಾಡ್ಸೋರು. ನಾವೆಲ್ಲ ಸೆಟ್ಗೋರು ಚೆನ್ನಾಗಿ ಮಾತಾಡ್ಸೋರು. ಮೊದಲು ನಮ್ಮ ಹತ್ರ ಹೆಂಗೆ ಮೆಜೆಸ್ಟಿಕಲ್ಲಿದ್ದರು, ಇವತ್ತು ಅದೇ ರೀತಿ ಮಾತಾಡ್ಸೋರು. ಅದೇ ರೀತಿ ಇದ್ದರು ನಾನು ಕಂಡಂಗೆ. ಬಟ್ ಹೊರಗಡೆ ಹೇಳ್ತಿರೋ ವಿಷಯಗಳು ನಾವು ಕೇಳಿದ್ದೇವೆ ಹೊರತು ನೋಡಿಲ್ಲ. ಈಗ ನಾನು ನೋಡಿದ್ರೆ ಮಾತಾಡಬೇಕು ಅದೇನು ಅಂತ. ನಾನು ನೋಡಿದ್ರೆ ಮಾತಾಡೋಕ್ಕಾಗಲ್ಲ. ನಮ್ಮ ಹತ್ರ ಇವತ್ತು ಓದೂ ಅದೇ ರೀತಿ ಮಾತಾಡ್ತಾರೆ. ಅದೇ ಪ್ರೀತಿ ವಿಶ್ವಾಸ ನಮ್ಮ ಹತ್ರ ಇದೆ. ಸರ್, ಈಗ ಅದೇ ನೀವು 2 ಫಿಲಮ್ ಮಾಡಿದ್ರಿ, ಅದಲ್ಲದೆ 6 ಫಿಲಮು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರಿ. ಹೆಂಗಿರ್ತಿದ್ರು ಸರ್ ಸೆಟ್ಟಲ್ಲಿ? ಏನಾದರೂ ಅವರಿಗೆ ಕೋಪದಿಂದ ಇರ್ತಿದ್ರಾ, ಫ್ರೆಂಡ್ಲಿ ಆಗಿರ್ತಿದ್ರಾ, ಯಾವ ರೀತಿ ಇರ್ತಿದ್ರು ಅಂತ ಸರ್? ಅವರು ಕೋಪ ಮಾಡ್ಕೊಂಡಿದ್ದೆ ನಾನು ನೋಡಿಲ್ಲ ಅಂದ್ಕೊತೀನಿ. ಯಾಕಂದರೆ ನಮ್ಮ ಆ ಸಿನಿಮಾದಲ್ಲೂ ಅವರು ನಮ್ಮ ಪ್ರೊಡಕ್ಷನ್ ಬಾಯ್ಸ್ ಜೊತೆ, ಲೈಟ್ ಬಾಯ್ಸ್ ಜೊತೆ ತುಂಬ ಚೆನ್ನಾಗಿ ಬೆರೆಯೋರು. ಅವ್ರು ಸೆಟ್ಟಲ್ಲೇ ಇರ್ತಿದ್ರು. ಕ್ಯಾರವನ್ನು ನಮ್ಗೆ ಅದೇ ಟೈಮಲ್ಲಿ ಬಂತು ಹೊಸ್ದಾಗಿ. ಆವಾಗಲೇ ಕ್ಯಾರವನ್ ಇಂಡಸ್ಟ್ರಿಗೆ ಪರಿಚಯ ಆಗಿದ್ದು. ಅವ್ರು ಕ್ಯಾರವನ್ನು ಹತ್ತಾ ಇರಲಿಲ್ಲ. ನಮ್ಮ ಜೊತೆಲೇ ಇರೋರು, ನಮ್ಮ ಜೊತೆಲೇ ಊಟ ಮಾಡೋರು. ಬೃಂದಾವನದಲ್ಲೂ ಅಷ್ಟೇ ಸೇಮ್ ಅದೇ ರೀತಿ ಎಲ್ಲರೂ ಫ್ರೆಂಡ್ಲಿಯಾಗಿ ನೋಡ್ಕೊಳೋರು, ತಮಾಷೆ ಮಾಡೋರು, ಗೇಲಿ ಮಾಡೋರು. ಸೆಟ್ಟಲ್ಲಿದ್ದರೆ ಒಂಥರ ಲವಲವಿಕೆಯಿಂದ ಜಾಲಿಯಾಗಿರೋರು. ಆಮೇಲೆ ಅವ್ರು ಊಟ ಮಾಡೋದನ್ನೇ ಎಲ್ರಿಗೂ ಊಟ ಮಾಡಿಸ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಅದೇ ಊಟನೇ ಮಾಡಿಸೋರು. ಅವರು ಪ್ರೊಡಕ್ಷನಲ್ಲಿ ಇದ್ದಾಗ ಬ್ರೇಕ್ ಟೈಮಲ್ಲಿ ಅವ್ರು ಊಟ ಮಾಡೋಕ್ಕೆ ಮುಂಚೆ ಪ್ರೊಡಕ್ಷನ್ ಬಾಯ್ಸ್, ಲೈಟ್ ಬಾಯ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರಲ್ಲ, ಅದೆಲ್ಲ ಹೋಗಿ ನೋಡ್ಕೊಂಬರೋರು. ಅದು ನೋಡ್ಕೊಂಡ್ಮೇಲೆ ಇವ್ರು ಊಟಕ್ಕೆ ಕೂತ್ಕೊಂಡವ್ರು. ಅವ್ರಿಗೇನು ಹಾಕಿದ್ರೆ ನನಗೆ ಅದೇ ಹಾಕಿ ಅನ್ನೋರು. ಆ ರೀತಿ ಒಂದು ಮನೋಭಾವ ಇದ್ದವರು. ಈಗ ಈ ರೀತಿ ಪರಿಸ್ಥಿತಿ ಏನಕ್ಕಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದಿಷ್ಟು ನಿರ್ದೇಶಕ ಕೆ ಮಾದೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ವುಡ್ನ ಹಲವರು ನಟ ದರ್ಶನ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇರೋದು ಒಂದು ಕಡೆ. ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಸಮತಾ ಎಂಬ ಮಹಿಳೆ ಆಗಮಿಸಿ ನಟ ದರ್ಶನನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ 20 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ರು. ಹಾಗಿದ್ರೆ ಈ ಸಮತಾ ಯಾರು? ಇವತ್ತು ಈ ಸಮತಾ ಪವಿತ್ರ ಗೌಡ ಅವ್ರನ್ನ ಭೇಟಿ ಆಗ್ತಾರಾ? ನಿನ್ನೆ ದರ್ಶನ್ನ ಭೇಟಿಯಾಗಿ ಸಮತಾ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು, ಹೊರಗಡೆ ಏನು ನಡೀತಾ ಇದೆ ಅಂತ. ಹಾಗಿದ್ರೆ ಈ ಸಮತಾ ಯಾರು? ದರ್ಶನ್ನ ಭೇಟಿಯಾಗಿದ್ದು ಯಾವ ಕಾರಣಕ್ಕಾಗಿ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಪವಿತ್ರ ಗೌಡ ಜಿಮ್ ಟ್ರೈನರ್ ಆಗಿರುವ ಸಮತಾ ಕಳೆದ 3 ವರ್ಷಗಳಿಂದ ಪವಿತ್ರಾಗೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇರೋದೇ ಈ ಸಮತಾ. ಪವಿತ್ರ ಗೌಡ ಸ್ನೇಹಿತೆ ಕೂಡ ಹೌದು. ನಿನ್ನೆ ನಟ ದರ್ಶನ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದ ಸಮತಾ ಇವತ್ತು